ಇನ್ನು ಕಾಂಗ್ರೆಸ್ ಮುಸ್ಲಿಂ ನಾಯಕರಲ್ಲಿ ಬಣ ರಾಜಕೀಯ ಈಗಾಗಲೇ ಶುರುವಾಗಿದೆ. ಕಾಂಗ್ರೆಸ್ ಮುಸ್ಲಿಮರಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣಾ ರಾಜಕೀಯಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣಾ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಮುಸ್ಲಿಂ ನಾಯಕರಲ್ಲೇ ಒಮ್ಮತದ ನಿಲುವಿಲ್ಲ, ಅವರವರ ಮಧ್ಯೆ ಜಗಳವಾಗ್ತಾ ಇದೆ. ಪ್ರಚಾರಕ್ಕೆ ಹೋಗ್ತಿಲ್ಲ ಸಿಎಂ ಆಪ್ತ ಮಂತ್ರಿ ಜಮೀರ್ ಅವರ ಬಣ. ಆದರೆ ಡಿಕೆ ಬಣದ ನಾಯಕರು ಮಾತ್ರ ಫುಲ್ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬೀಡು ಬಿಟ್ಟು ಭಿನ್ನಮತ ಶಮನದ ತಂತ್ರವನ್ನ ಮಾಡ್ತಾ ಇದ್ದಾರೆ. ಸಾದಿಕ್ ಪೈಲ್ವಾನ್ ಹಿಂದೆ ಸರಿದ್ರು ಶಮನವಾಗದ ಭಿನ್ನಮತ ಶಮನ ಮಾಡುವ ಪ್ರಯತ್ನ ಪಕ್ಷದಲ್ಲಿ ನಡೀತಾ ಇಲ್ವಾ? ಸಚಿವ ಜಮೀರ್ ಬಣವನ್ನು ವಿಶ್ವಾಸಕ್ಕೆ ಪಡೆಯೋದಿಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಜಮೀರ್ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ? ನಾನಾ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಕೈ ಪಾಲಿಟಿಕ್ಸ್. ಇನ್ನು ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಎಲೆಕ್ಷನ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿಯೇ ಒಂದಿಷ್ಟು ಕಾಂಗ್ರೆಸ್ನ ಮುಸ್ಲಿಮರಲ್ಲಿಯೇ ಸದ್ಯದ ಮಟ್ಟಿಗೆ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಸಿಚುವೇಶನ್ ಎದುರಾಗಿದೆ. ಅವರವರ ಮಧ್ಯೆಯೇ ಹೊಂದಾಣಿಕೆ ಇಲ್ಲ ಅನ್ನುವಂತಹದ್ದು ಕೂಡ, ಒಮ್ಮತ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಮುಖ್ಯವಾಗಿ ಜಮೀರ್ ಅವರ ಬಣ ಏನಿತ್ತು, ಸಿಎಂ ಅವರ ಆಪ್ತ ಮಂತ್ರಿ ಜಮೀರ್ ಅವರ ಬಣ ಇಲ್ಲಿ ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣಗಳೇನಿದ್ದಾವೆ ಅವರೆಲ್ಲರೂ ಕೂಡ ಸಕ್ರಿಯವಾಗಿ ಒಂದು ಪ್ರಚಾರವನ್ನು ಎಲ್ಲವನ್ನೂ ಕೂಡ ಮಾಡ್ಕೊಳ್ಳೋದಕ್ಕೆ ಎಲ್ಲದರಲ್ಲೂ ಕೂಡ ತೊಡಗಿಕೊಳ್ತಾ ಇದ್ದಾರೆ. ಆದರೆ ಜಮೀರ್ ಅವರ ಬಣಗಳು ಮಾತ್ರ ಇಲ್ಲಿ ಪ್ರಚಾರಕ್ಕೆ ಬರ್ತಾ ಇಲ್ಲ. ಆ ಒಂದು ಕಾರಣದಿಂದಾಗಿ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಭಿನ್ನಮತ ಶಮನ ಮಾಡುವ ಪ್ರಯತ್ನ ಪಕ್ಷದಲ್ಲಿ ನಡೀತಾನೇ ಇಲ್ವಾ? ಸಚಿವ ಜಮೀರ್ ಬಣವನ್ನು ವಿಶ್ವಾಸಕ್ಕೆ ಪಡೆಯೋದಿಲ್ವಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೈ ಮುಸ್ಲಿಂ ನಾಯಕರ ಬಣ ರಾಜಕೀಯ ಸಿದ್ದು ಬಣದಲ್ಲಿ ಯಾರ್ಯಾರು ಇರ್ತಾರೆ? ಜಮೀರ್ ಅಹಮದ್ ಖಾನ್, ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಎಲ್ಲರೂ ಕೂಡ ಇರ್ತಾರೆ. ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಅಬ್ದುಲ್ ಜಬ್ಬಾರ್ ಆಗಿರ್ಬೋದು ಮತ್ತು ನಜೀರ್ ಅಹಮದ್ ಆಗಿರ್ಬೋದು, ಎಲ್ಲರೂ ಕೂಡ ಸಿದ್ದು ಬಣದಲ್ಲಿ ಇವರೆಲ್ಲರೂ ಕೂಡ ಇರ್ತಾರೆ. ಮುಖ್ಯವಾಗಿ ಇವರ ಮಧ್ಯೆ ಸದ್ಯದ ಮಟ್ಟಿಗೆ ಒಂದಿಷ್ಟು ಮಾತುಗಳು ಕೂಡ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ಡಿಕೆ ಬಣದಲ್ಲಿ ಯಾರ್ಯಾರಿದ್ದಾರೆ ಅಂತ ನಾವು ನೋಡಿದ್ರೆ ಸಲೀಂ ಅಹಮದ್ ಇದ್ದಾರೆ, AN ಹ್ಯಾರಿಸ್ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ. ಇವರೆಲ್ಲರೂ ಕೂಡ ಒಗ್ಗಟ್ಟಿನಂತೆ ಮತ್ತು ಆಸಿಫ್ ಸೇಠ್ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಒಮ್ಮತದಲ್ಲಿ ಒಂದು ಸಕ್ರಿಯವಾಗಿ ಪ್ರಚಾರದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಸಲೀಂ ಅಹಮದ್, AN ಹ್ಯಾರಿಸ್, ತನ್ವೀರ್ ಸೇಠ್ ಮತ್ತು ಇವರೆಲ್ಲ ಡಿಕೆ ಬಣದವರು. ಮುಖ್ಯವಾಗಿ ಆಸಿಫ್ ಸೇಠ್ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಇವರೆಲ್ಲ ಪ್ರಚಾರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ಸಿಎಂನ ಆಪ್ತ ಬಣ ಎಲ್ಲೂ ಕೂಡ, ಅಂದರೆ ಸಿಎಂನ ಆಪ್ತರ ಆಗಿರುವಂತಹ ಜಮೀರ್ ಅಹಮದ್ ಅವರ ಬಣಗಳೇನಿದ್ದಾವೆ ಅವರು ಎಲ್ಲೂ ಕೂಡ ಯಾವುದೇ ಒಂದು ಪ್ರಚಾರಕ್ಕೂ ಬರ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಸಲೀಂ ಅಹಮದ್ ಆಗಿರ್ಬೋದು, AN ಹ್ಯಾರಿಸ್ ಆಗಿರ್ಬೋದು, ತನ್ವೀರ್ ಸೇಠ್ ಮತ್ತು ಈ ರೀತಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಏನಿದೆ, ಆಸಿಫ್ ಸೇಠ್ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ತಟಸ್ಥ ಬಣದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ ರಿಜ್ವಾನ್ ಅರ್ಷದ್ ಆಗಿರ್ಬೋದು ಮತ್ತು ರಹೀಂ ಖಾನ್ ಇದ್ದಾರೆ. ಅದರ ಜೊತೆಗೆ ಯಾಸಿರ್ ಪಠಾಣ್ ಮತ್ತು ಖರೀಜಾ ಫಾತಿಮಾ ಅವರು ಕೂಡ ಇದ್ದಾರೆ. ತಟಸ್ಥ ಬಣದಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ. ರಿಜ್ವಾನ್ ಅರ್ಷದ್ ಆಗಿರ್ಬೋದು ಮತ್ತು ರಹೀಂ ಖಾನ್ ಇವರೆಲ್ಲ ತಟಸ್ಥ ಬಣದಲ್ಲಿ ಇರುವಂಥವರು. ಯಾಸಿರ್ ಪಠಾಣ್ ಆಗಿರ್ಬೋದು, ಖರೀಜಾ ಫಾತಿಮಾ ಆಗಿರ್ಬೋದು, ಇವರೆಲ್ಲರೂ ಕೂಡ ತಟಸ್ಥ ಬಣದಲ್ಲಿ ಇರುವಂಥವರು. ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಜಮೀರ್ ಅಹಮದ್ ಅವರ ಬಣ, ಇನ್ನೊಂದು ತಟಸ್ಥ ಬಣ ಇದು. ಸೊ ಈ ರೀತಿಯಾಗಿ ಸದ್ಯದ ಮಟ್ಟಿಗೆ ದಾವಣಗೆರೆ ಉಪಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ, ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಿರಬೇಕಾದ್ರೆ ಸಮರ್ಥ್ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯವರು, ಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಹೇಗಾದರೂ ಮಾಡಿ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳನ್ನು ಗೆಲ್ಲಿಸೋದಕ್ಕೋಸ್ಕರ ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು, ಸಿಎಂ ಡಿಕೆ ಶಿವಕುಮಾರ್ ಅವರು. ಸಾಕಷ್ಟು ತಂತ್ರಗಾರಿಕೆಯನ್ನು ಸಹ ಹೂಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಪ್ರಚಾರಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. 1 ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಸಿಎಂ ಸಿದ್ದರಾಮಯ್ಯವರು ಪ್ರಚಾರದಲ್ಲಿ ಭಾಗಿಯಾಗ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಿನ್ನೆಯಿಂದ ಪ್ರಚಾರವನ್ನು ಮಾಡೋದಕ್ಕೆ 2 ದಿನಗಳಾಯಿತು. ಈಗಾಗಲೇ 2 ರಿಂದ 3 ದಿನಗಳಾಗ್ತಾ ಬಂತು. ಸಿಎಂ ಸಿದ್ದರಾಮಯ್ಯ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಎರಡೂ ಕ್ಷೇತ್ರಗಳಿಗೆ
ಸತೀಶ್ ಜಾರಕಿಹೊಳಿ ಅವರನ್ನು ಆಗಿರ್ಬೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆಗಿರ್ಬೋದು ಈ ರೀತಿಯಾಗಿ ಉಸ್ತುವಾರಿ ಅವರನ್ನು ಕೂಡ ನೇಮಿಸಿದ್ರು. ಅವರಿಗೂ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದರು, ಟಾಸ್ಕ್ಗಳನ್ನು ನೀಡಿದರು. ಯಾವ ರೀತಿ ಅಂದರೆ ಆ ಒಂದು ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಒಂದು ಸರ್ವೆ ಮಾಡುವುದರ ಮುಖಾಂತರ ಮತ್ತು ಅವರವರ ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಕೂಡ ಏನೇನೆಲ್ಲ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಬರೋದಕ್ಕೆ CM ಸಿದ್ದರಾಮಯ್ಯವರು ಒಂದು ಟಾಸ್ಕ್ ಒಂದನ್ನು ನೀಡಿರುತ್ತಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಸೊ ಈ ರೀತಿಯಾಗಿ ಏನು CM ಸಿದ್ದರಾಮಯ್ಯನವರ ಬಣ ಅಂದರೆ CM ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಜಮೀರ್ ಅಹಮದ್ ಅವರ ಬಣ ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರ ಬಣಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಸಕ್ರಿಯವಾಗಿ ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಂದ ಯಾವುದೇ ರೀತಿಯಾದಂಥ ಒಂದು ತಕರಾರಿಲ್ಲ. ಮತ್ತು ಈ ಕಡೆ ಜಮೀರ್ ಅಹಮದ್ ಅವರ ಬಣದಲ್ಲಿಗೆ ಈಗ ಸದ್ಯದ ಮಟ್ಟಿಗೆ ಪ್ರಾಬ್ಲಮ್ ಕಾಣ್ತಾ ಇದೆ. ಅಂದರೆ ಅವರು ಎಲ್ಲೂ ಪ್ರಚಾರಕ್ಕೆ ಬರದೇ ಇರುವಂತಹ ಕಾರಣದಿಂದಾಗಿ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡ್ತಾ ಇದ್ದಾರಾ ಅಥವಾ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿದೆ. ಅವರವರ ಏನು ಮುಸ್ಲಿಮು ಇದರಲ್ಲಿಗೆ ಈ ರೀತಿಯ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಮರ ಬಣಗಳು ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದೆ. ಒಂದು ಬಣ ಜಮೀರ್ ಅಹಮದ್ ಅವರ ಬಣ ಯಾವುದೇ ಒಂದು ಪ್ರಚಾರಕ್ಕೂ ಕೂಡ ಬರ್ತಾ ಇಲ್ಲ, ಒಂದು ಬೆಂಬಲವನ್ನು ಸಹಿತ ಇಲ್ಲಿ ತೋರಿಸ್ತಾ ಇಲ್ಲ.